ಸುಂದರಿ. ಸ್ವಾಮಿ ಆಶೀರ್ವದಿಸಿ. ಬನದಿ ಸಲ್ಲಾಪದಿ ಮೆರೆವಾ ಚೆಲುವಿನ ವನಲತೆ ಕಾದಿದೆ ಬಾ ಚೆಲುವ ವನವಿಲ ಚೆಲುಲತೆ ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು. ಉತ್ತರ, ಇನ್ನ ದೇವನ ದರ್ಶನಕ್ಕೆ ಏನು ಸಿದ್ಧಪಡ್ತಿರುವೆ? ನಾನು ನನ್ನ ಸರ್ವಸ್ವವನ್ನೇ ನಿಮಗೆ ಕೊಟ್ಟಿರುವೆನು. ನಾನು ಬಲ್ಲೇನು ಉತ್ತರ. ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ಪಡೆಯಬೇಕೆಂದೇ ನನ್ನ ಆಸೆ. ಉತ್ತರ, ದೇವರೇ ಬಂದು ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೇನು? ಪ್ರೇಮ ಸ್ವಾಮಿ, ಇಲ್ಲಿ ಕುಳಿತುಕೊಳ್ಳಿ. ಉತ್ತರ, ಹಾಕಲ. ಉತ್ತರ ಹೇಳಿ ಸ್ವಾಮಿ. ಹಾಕಿ ಉತ್ತರಾಗಿ. ನಿಜವಾಗಿಲು ಹಾಕಿ. ರೋಮಾಂಚನಾದ ಈ ಸಮಯ ಮೋದ, ರೋಮಾಂಚನಾದ ಈ ಸಮಯ ಮೋದ, ನನ್ನ
ಉತ್ತರನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವಿಟ್ಟನು. ಬಾ ಉತ್ತರ ಕೊಟ್ಕೋ. ಹೀಗಾದೆ ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಓ ಪ್ರಿಯತಮೇ, ಓ ಪ್ರಿಯತಮೇ, ಪ್ರೇಮದ ಜೋಡಿಯೋ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಗೆಜ್ಜೆ ಮೆರವ ಮರ್ದನದಿ ನನ್ನ ಕುಣಿವ ಕಾಲ್ ಗೆಜ್ಜೆ ಮೆರವ ಮರ್ದನದಿ ನಮ್ಮ ಹಗಲು ഇരുಳಾಯ್ತು, ഇരുಳು ಹಗಲಾಯ್ತು ನಮ್ಮ ನೆನಪಿನಲ್ಲಿ. ಕುಣಿವ ಕಾಲ್ ಗೆಜ್ಜೆ ಮೆರವ ಮರ್ದನದಿ ನಮ್ಮ ಹಗಲು ഇരുಳಾಯ್ತು, ഇരുಳು ಹಗಲಾಯ್ತು ನಮ್ಮ ನೆನಪಿನಲ್ಲಿ. ಪ್ರಿಯತಮೇ, ಪ್ರಿಯತಮೇ, ನೀ ನನ್ನ ಬಾಳಿನ ದೀಪವು, ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಮೇಘಮಾಲೆಯಲ್ಲಿ ಮುಗುಳು ನಗೆಯಲ್ಲಿ ಬಂದ ಬದುಕಿನಲ್ಲಿ, ಮೇಘಮಾಲೆಯಲ್ಲಿ ಮುಗುಳು ನಗೆಯಲ್ಲಿ ಬಂದ ಬದುಕಿನಲ್ಲಿ. ಪ್ರೇಮ ಸಖಿ ನಿನ್ನ ಬೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ. ಮೇಘಮಾಲೆಯಲ್ಲಿ ಮುಗುಳು ನಗೆಯಲ್ಲಿ ಬಂದ ಬದುಕಿನಲ್ಲಿ. ಪ್ರೇಮ ಸಖಿ ನಿನ್ನ ಬೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ. ಪ್ರಿಯತಮೇ, 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 ನೀ ನನ್ನ ಬಾಳಿನ ದೀಪವು, ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಉತ್ತರ ಸ್ವಾಮಿ, ಈ ದಿನ ಒಂದು ಮಹತ್ ಕಾರ್ಯವನ್ನು ಹೊಂದಿರುವನು. ನಿನ್ನ ಪ್ರೇಮ ಹರವಣೆಯನ್ನು ಸನ್ಮಾನಿಸಲು ನಿಮಗೆ ಸಮಯವನ್ನು. ಉತ್ತರ ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಉತ್ತರ ಇದು ಉಪವಾಸ ಸಮಯದ. ಉತ್ತರ ಆದಿನ ತಾಯಿಯು ಉಪಾಯವಿಲ್ಲದೆ ಯುದ್ಧರಂಗದಲ್ಲಿ ಹಸ್ತನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಹಿರಿಯರಿಗೆ ಉತ್ತರವಲ್ಲ, ಕಾರ್ಯವಾದ ಉತ್ತರವಲ್ಲ. ಉತ್ತರ ಹಬ್ಬಬ್ಬ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನು ಒಮ್ಮೆ ಎದೇರಿಸಲಿ ಸ್ವಾಮಿ. ಉತ್ತರ ಬಿಡು. ಉತ್ತರ
ಕೋಮಲ ಹಸ್ತಗಳಿಗೆ ಅಬ್ಬಬ್ಬ. ಯೋಗ್ಯವಾದ ಕಾರ್ಯಗಳ ಉತ್ತರ ಇದು. ಆಹಾ ಅನಂಗರಾಗಲಕ್ಷ್ಮಿ, ಆಹಾ. ನಿನ್ನ ಸಖಿಯನ್ನು ತಿರುತ್ತಂದ ಓಹೋ. ಹೂಗಳನ್ನು ನನಗೆ ಎದೆಗೆರಿಸಿ ಉತ್ತರ ಆಹಾ. ರೂಪ ಕೊಡರತ್ತಿ ಚಂಚಲ ಕಟಾಕ್ಷರ ಬಾಳಗಲ್ಲೂ ಕೊಡು ಮನ್ಮನ ಸಾಯಿನಿ ನಿನ್ನ ಹೃದಯದ ಮಧ್ಯೆ ನನಗೆ ಆಶಯವನ್ನು ಕೊಡು. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಇದೆಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ, ನಾವಲ್ಲೇನೆ ನಿನ್ನ ಪ್ರೇಮ ಚಂದ. ಉತ್ತರ ಉತ್ತರ ವಿನೋದ ಸರೋಜಾನನ, ನಾವಲ್ಲೇನೆ ನಿನ್ನ ಪ್ರೇಮ ಚಂದ. ಪ್ರೇಮ ಚಂದ, ಪ್ರೇಮ ಚಂದ. ಏಕಾಂಗಿಯಾಗಿ ಕಾತೆಗೆ ಹೋಗದೆ ವಿನೋದ ಸರೋಜಾನನ, ನಾವಲ್ಲೇನೆ ನಿನ್ನ ಪ್ರೇಮಾಚನ. ಪ್ರೇಮಾಚನ, ಪ್ರೇಮಾಚನ. ನಿವೇದನೆ ತಾಕೋಪವೇ ಆನಂದವ ನೀರೆ ನಿವೇದನೆ ತಾಕೋಪವೇ ಆನಂದವ ನೀರೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಳೆ ನಿವೇದನೆ ಏಕೆ ತಾಕೋಪವೇ ಆನಂದವಾಗಿದೆ ನಾ ಬೇಡುವೆ. ನಾರಿಯ ರೂಪ, ತಾಳಿನ ಕೋಪ. ನಾರಿಯ ರೂಪ, ತಾಳಿನ ಕೋಪ. ನಾರಿಯ ರೂಪ, ತಾಳಿನ ಕೋಪ. ಸಂಗ್ರಾಮದೊಳಗಿನ ಚಾತುರ್ಯ ತೋರಿ. ಸಂಗ್ರಾಮದೊಳಗಿನ ಚಾತುರ್ಯ ತೋರಿ. ವೀರಸತಿ, ವೀರಸತಿ, ವೀರಸತಿ ಅಂತ ನಾ ಶೋಭಿತೆ. ಸರೋಜಾನನ, ನಾವಲ್ಲೇ ನಿನ್ನ ಪ್ರೇಮಾಚನ. ಪ್ರೇಮಾಚನ, ಪ್ರೇಮಾಚನ. ಮಾಮಿನಿ ಕೋಪ ಸಾಗಿನ ರೂಪ ಭಾಮಿನಿ ಕೋಪ ಸಾಗಿನ ರೂಪ ಕಾರುಣ್ಯ ಸಂಪನ್ನೆ ಲಾವಣ್ಯ ಲೀಲೆ ಕಾರುಣ್ಯ ಸಂಪನ್ನೆ ಲಾವಣ್ಯ ಲೀಲೆ ವೀರಸಖಿ 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 ನೀ ಬಾಳೆ ರಾರಾಜಿಸಿ ಕೋಪವೇ ಆನಂದವಾಗಿದೆ ಉತ್ತರ ಉತ್ತರ ಇದು ಉಪಾಯ ಸಮಯವಲ್ಲ. ಘೋರ ಯುದ್ಧವು ಒದಗಿ ಬಂದಿರೋದು. ಈಗ ಒದಗಿರುವ ಈಗಲೂ ನಗುತ್ತಿರುವೆಯಲ್ಲ. ಪ್ರಪಂಚದಲ್ಲಿ ಸೃಷ್ಟಿಕರ್ತಿಬ್ಬರೆಂದು ತೋರುತ್ತಿದ್ದರು. ಪರಸ್ಪರ ಸಂಬಂಧವಿಲ್ಲದ ದೊಡ್ಡ ಯುದ್ಧದ ಪ್ರಪಂಚ. ಸ್ವಾಮಿ, ಅದು ಆಗಲ್ಲ. ನಿಜವನ್ನು ನಾನು ನಿಮಗೆ ಹೇಳುವೆನು. ವಿಧಾಂತ ಒಬ್ಬನು ಇಬ್ಬರು ಉತ್ತರವನ್ನು ನಿರ್ಮಿಸುವರು. ಇರುವರೆಗೂ ಹಾಸ್ಯಮಯಿ ಗಾನಶಿಲೆಯಾದ ಒಬ್ಬರ ಉತ್ತರೆಯನ್ನು ನೋಡಿದ್ದೀರಿ. ಈಗ ವೀರಾಂಗನೆಯ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿರಿ. ಉತ್ತರ ಸುಖ ಸವಿ ಪ್ರೇಮ ಬನದ ಕೋಗಿಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖನ ಸುನಾಮಿನಲಿವ ಚಂಚನೆ ಸಕನಾನಿಂದ ತೋಳಿಂದ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ.
ಸ್ವಾಮಿ? ಈ ಕುರುಕ್ಷೇತ್ರ ಮಾಧ್ಯದಲ್ಲಿ ನಾನು ಒಂದು ವೇಳೆ ಸ್ವಾಮಿ ಪ್ರಾಣ ತ್ಯಾಗ ಮಾಡಿದ್ರೆ ಸ್ವಾಮಿ ನನಗೋಸ್ಕರ ಸ್ವಲ್ಪ ಕಣ್ಣೀರು ಹಾಕೋದ್ರಿ, ಅಳುದ್ರಿ? ಅಳುವುದಿಲ್ಲ ಸ್ವಾಮಿ. ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ಕೈಲಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರ ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತ ಆಗಿ ರಂಗದಲ್ಲಿ ಬೆಳೆದನು. ನನಗೆ ಅಪಜಯನೇ ಉತ್ತರ. ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿ ಕರೆಯುವೆ ಬಾ, ಚಂದ್ರನು ನಾನೇ ತಾರೆಯು ನೀನೇ, ಚಂದ್ರನು ನಾನೇ ತಾರೆಯು ನೀನೇ, ಅಂದದಿಂದ ಬಂದು ನಿನ್ನ ತಂದೆ ಮಗಾನೆ, ಅಂದದಿಂದ ಬಂದು ನಿನ್ನ ತಂದೆ ಮಣಿ ಕರೆಯುವೆ ಬಾ, ಅರುಷದಿ ಕರೆಯುವೆ ಬಾ, ರಾಜನು ನಾನೇ ರಾಣಿಯು ನೀನೇ, ರಾಜನು ನಾನೇ ರಾಣಿಯು ನೀನೇ, ನನ್ನ ಬಾಳಿನ ಜೋಡಿಯು ನೀನೇ, ನನ್ನ ಬಾಳಿನ ಜೋಡಿಯು ನೀನೇ, ಅಂದದಿಂದ ಬಂದು ನಿನ್ನ ಸಂಧಿ ಚಂದರಾಣಿ, ಅಂದದಿಂದ ಬಂದು ನಿನ್ನ ಸಂಧಿ ಚಂದರಾಣಿ, ರಮಣಿ ಬಾ, ಅರುಷದಿ ಕರೆಯುವೆ ಬಾ, ಅರುಷದಿ ಕರೆಯುವೆ ಬಾ, ದಾಸನಿನ್ನ ಬಯಸುತ್ತ ದಾಸನಿನ್ನ ಬಯಸುತ್ತ ಸಮಯ ಸಂಗೀತದಿ, ಸಮಯ ಸಂಗೀತದಿ ದಾಸ ದಾಸಯ ನೀಡುತ್ತ ದಾಸನಿನ್ನ ಬಯಸುತ್ತ ಬಯಸಿದೆ ನಿನ್ನ ಪ್ರೇಮಾಮೃತವ, ನೀಡದೆ ಹೇಗೆ ಓಡುವೆ ನೀ, ಬಯಸಿದೆ ನಿನ್ನ ಪ್ರೇಮಾಮೃತವ, ನೀಡದೆ ಹೇಗೆ ಓಡುವೆ ನೀ, ನನ್ನ ನಿನ್ನ ಪ್ರೇಮಾಮೃತವ, ನನ್ನ ನಿನ್ನ ಪ್ರೇಮಾಮೃತವ ಸ್ಥಿರವಾಗಿರಲಿ ತರೆಯೊಳಗೆ, ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ತೆರೆಯೊಳಗೆ, ಮಿಲನದ ತನುಮನ, ಮಿಲನದ ತನುಮನ, ಬೆರೆತ ಹಾಗೆ ನಂದ ದಾಸನಿಂದ ಸಮಯ ಸಂಗೀತದೇ, ಸಮಯ ಸಂಗೀತದೇ ರಾಸಯ ನೀಡುವ
ದುರ್ಯೋಧನನ ಆ ಯೋಧನನ್ನು ಒಂದು ಸಾರಿ ತೋರಿಸು. ಇಚ್ಛೆ ಅರ್ಜುನ. ವಿಜಯ 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 ಜವದೊಳಿಚ್ಚಿ ಕೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಧನಿಕರ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯ ಧನಿಕರ ಸಹಸ್ರ ಕೃಪಾಣು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾಗಾರಿ ಭಟ ಸಮಗ್ರಾಂತ ವಿಜಯ ವಿಜಯ. ಜವದೊಳಿಕ್ಕಿ ಕೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅಹಿತ ನಿವಹಿತ ತುರುಗ ಗಜ ಸಹಿತ ವಿಭವ ಮೆರವ ವಿಜಯಿತ. ಅಹಿತ ನಿವಹಿತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಹಿನಿ ರೋಚ ಕುಲ ಮಹಾದ್ವಿನಿ ಕಿಲ ತುಹಿನಿ ರೋಚ ಕುಲ ಮಹಾದ್ವಿನಿ ಕಿಲ. ರೂಪ ಭರಿತ ಕುರು ವಿಜಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ. ಜವದೊಳಿಚ್ಚಿ ಕೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅರ್ಜುನ ಹತ್ತ ನೋಡು ಅರ್ಜುನ, ಕೌರವೇಶ್ವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುಲ್ಮಿತ್ತವಾದ ಸಾಗರದಂತೆ ಕಾಣುತ್ತಿರುವುದು. ಹತ್ತ ನೋಡು ಅರ್ಜುನ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಅವರ ಹಿಂದೆ ಸಿಂಧು ರಾಜನಾದ ಶಕುನಿಯೂ ಸಹ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಸ್ವರ್ಣಮಯವಾದ ಅಷ್ಟಾಶ್ವ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹರು, ಭಾರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೊಂದು ಸಾರಿ ವಂದಿಸು ಅರ್ಜುನ. ಈ ಅರ್ಜುನನ ಪ್ರಣಾಮನ ನನ್ನ ಜೀವನದಲ್ಲಿ ಎಂಥ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ಏನೇನು ತಿಳಿಯಬಲ್ಲೆಯ? ಇದೇನು ಅರ್ಜುನನ ಪಥವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ ಏನಾಯ್ತು? ವಿಚಲಿತನಾಗಿರುವೆ ಅಲ್ಲ ವಾಸುದೇವ. ಸಮರದಿ ಸೆಳೆಸಾಡನ ಕೃಷ್ಣ, ಸಮರದಿ ಸೆಳೆಸಾಡನ ಕೃಷ್ಣ, ಸಮರದಿ ಸೆಳೆಸಾಡನ. ಗುರು ಬಾಂಧವರ ಶಿರಚೇದಿಪೆನ, ಗುರು ಬಾಂಧವರ ಶಿರಚೇದಿಪೆನ, ಗುರು ಬಾಂಧವರ ಶಿರಚೇದಿಪೆನ.
ಸಾಡನ ಕೃಷ್ಣ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಸೆಣಸಾಡನ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪಾತಕಿ ನಾನಾದೆ ಪದವ ಏರುವ ಮುನ್ನ ಪಾತಕಿ ನಾನಾದೆ ಪದವ ಏರುವ ಮುನ್ನ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಸೆಣಸಾಡನ ಸಮರದಿ ಸೆಣಸಾಡನ ಸಮರದಿ ಸೆಣಸಾಡನ ಏನು ಹೇಳಿ ಕೃಷ್ಣ ಅಂಗ ಪತ್ಯಾಂಗಗಳಲ್ಲಿ ದಾರುಣ ದಾಳಿ ಬೇಸಿಗೆ ಬಿಂಬಿಸುತ್ತ ತಾವರೆಯಂತೆ ಮಗುವು ಬಾಡುತ್ತಿರುವುದು ನನಗೆ ಯುದ್ಧವು ಬೇಡ ರಥವನ್ನು ಹಿಂದಿರಿಸು ಮಿತ್ರ ಅರ್ಜುನ ಇದೇನು ಈ ವಿಷಮಾಸಾರದಲ್ಲಿ ಇಂತಹ ಕಶ್ಮಲ ಭಾವನೆ ನಿನ್ನಲ್ಲಿ ಹೇಗೆ ಹುಟ್ಟಿತಪ್ಪ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನ್ನ ಅಸ್ತ್ರವಿದ್ಯೆ ಕಲಿಸಿಕೊಟ್ಟ ಗುರುಗಳು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆ ಪ್ರಾಪ್ತವಾದಂತೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಅನಂತ ಪ್ರವಾಸದ ಎರಡು ಅಂತರಂಗಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಇವು ಮೊದಲೇ ನಿಶ್ಚಿತವಾಗಿರು. ಆದುದರಿಂದ ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ವಾಕ್ ಸ್ಫೂರ್ತಿ ಇಲ್ಲ. ಅರ್ಜುನ, ಕ್ಷತ್ರಿಯರಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ, ಇದು ಧರ್ಮದ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತಿಯಾದರೆ ಅಕೀರ್ತಿ ಬಾಧೆನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯನಷ್ಟಂತೆ ಒಂದು ದಾರಿಯನ್ನು ತೋರಿದೇವ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸಿ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಿಂದ ಸಮಾನ ಭಾವದಿಂದ ಕಾರ್ಯ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಕಾಣುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಿದ್ಧ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್. ಯುವಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹ ಲೋಕದಲ್ಲಿ ನಾವು ಅನೇಕ ಸಾರಿ ಜನಿಸಿರುವುದು, ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು,
ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಆಗ ಅಧರ್ಮದ ಉದ್ಧಾರವೂ ಹಾಗೂ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ವಿಡಿಯೋ ದೇವ, ನಿನ್ನನ್ನು ತಿಳಿಯುವ ಬಗೆ ಹೇಗೆ ದೇವ? ಉತ್ತರವನ್ನು ಕಡಿಸು ಮಹಾಮಹಿಮ. ಅರ್ಜುನ, ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಾವಮಿ ಯುಗೇ 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 ಯುಗೇ. ಅರ್ಜುನ, ನಾನು ಮಾಯಾರೂಪ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವಗಳನ್ನು ಕೊಡುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹು ರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿವೆ. ಉದಯ ವಿನಾಶಕ್ಕೂ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಂತಾಮಿಯೂ ಆದ ನಾನು ದಾನದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತೇ ನನ್ನಲ್ಲಿ ಪೋತವಾಗಿದೆ. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕ್ರಾಂತಿಯೂ ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೆರುವು, ರುದ್ರನಲ್ಲಿ ಶಂಕರನೂ ಆಗಿರುವುದು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರೊಂದಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಗತಿ, ಪ್ರಳಯಗಳು ನಡೆಯುವ ಅರ್ಜುನ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನೂ ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಾರಥಿಯಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಆಹಾ, ಎಂಥ ಭಯಾನಕ ರೂಪವಿದು! ಮಾನವ ಕಕ್ಷೆಗಳಿಂದ ನೋಡಲಾರೆನು ಪ್ರಭು. ಓ ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೋದರ ಮಧುರವಾದ ಮಂದಹಾಸವಾದ ಜೋಪಿಕ ವಲ್ಲವ ನಲಚಿತ ವಂಜವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ ಪರಮಾತ್ಮ? ಮನವು ಚಂಚಲೆಯ ಕಾರ್ಗತ್ತಲಾಗಿ ಬಾಳ್ ಬೆಳಕು ನಿನಗಾಗಿ ಚಿರಚಿತ್ತವಾಯಿತು ದೇವಾ ದೇವಾ. ಕಿಂಕರನ ಪರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪರೆಯ ಜೀವನ ನಿಧಿಯೇ, ಶರಣರ ಪರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ
ಶಾಂತಿಯ ಕರುಣಿಸೋ ನೀ ರಾಧಾರಮಣ ಮುಕ್ತಿಯ ಕರುಣಿಸೋ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಣ ಬೇಡುವೆ ಚರಣದಿ ಜೋಡಿಸಿ ಕರಗಣ ಬೇಡುವೆ ಚರಣದಿ ಮಾರುಪಿಪೇಯನು ಮಾಮರನೆಂದು ನಾ ಮಾರುಪೇಳನು ಮಾಮರನೆಂದು ನಾ ಭೀಕರ ರೂಪದ ಬೇಗಯನ ಸೈಸೆ ಭೀಕರ ರೂಪದ ಬೇಗಯನ ಸೈಸೆ ಶರಣರ ಪರೆಯೋ ಜೀವನ ನಿಧಿಯೇ ಭಯವನ್ನು ಬಿಡು ಪ್ರಾಣಸಕ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪ್ರಥಮಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಸದಾ ಕರುಣಾಧಾರನಾಗಿ ನಿಂತಿರುವನು. ಅರ್ಜುನ, ತೆಗೆದುಕೋ ನಿನ್ನ ಧನುರ್ಬಾಣಗಳನ್ನು, ಮೊಳಗಲಿ ವಿಜಯದ ಕಹಳೆಗಳು. ಆಜ್ಞೆ ಮಾಧವ. ಅರ್ಜುನ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಅರ್ಜುನ ಪರಮಾತ್ಮ, ನೋಡಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಕುರುಕುಲ ಕಳಂಕ ಸ್ವರೂಪರಿವರು, ಕುರುಕುಲ ಕಳಂಕ ಸ್ವರೂಪರಿವರು ನೋಡಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಅರ್ಜುನ ಪರಮಾತ್ಮ, ಕುರುಕುಲ ಅದಮರು ದ್ರೋಣ ಕರ್ಣರು ಸೈನ್ಯವ ಅಶ್ವತ್ಥಾಮರು, ಕುರುಕುಲ ಅದಮರು ದ್ರೋಣ ಕರ್ಣರು ಸೈನ್ಯವ ಅಶ್ವತ್ಥಾಮರು. ದದರದಲ್ಲಿ ಕದಲವ ಮಾಡೈ, ದದರದಲ್ಲಿ ಕದಲವ ಮಾಡೈ. ನೋಡಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಕುರುಕುಲ ಕಳಂಕ ಸ್ವರೂಪರಿವರು ನೋಡಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಜಯ ಮಂಗಳದಾಯಕ ಹರಿಯೇ, ಜಯ ಜಯ ಪಾವನದಾಯ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾಯಕ ಮುರಾರಿ.